ಮಿತ್ರರೇ ನಮಸ್ಕಾರ. ಮಿತ್ರರೇ, ಕೆಲವರು ನಿನ್ನೆ ಕಮೆಂಟ್ ಹಾಕ್ಬಿಟ್ಟು ಒಂದು ಮಾಹಿತಿಗೆ ಡಿಮ್ಯಾಂಡ್ ಮಾಡಿದ್ರು. ಅದೇನು ಕೇಳಿದ್ರೆ, ಭಾರತದಲ್ಲಿ ಸದ್ಯ AI ಇಂಪ್ಯಾಕ್ಟ್ ಸಮಿಟ್ ನಡೀತಾ ಇದೆಯಲ್ಲ, ಅದರಲ್ಲೇನೋ ಚೈನಾದ ರೋಬೋ ನಾಯಿಯನ್ನು ತೋರಿಸ್ಬಿಟ್ಟು ನಮ್ಮದು ಅಂತ ಕ್ಲೈಮ್ ಮಾಡಿದಾರಂತಲ್ಲ, ಭಾರಿ ಸುದ್ದಿ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳಿ ಅಂತ. ಮಿತ್ರರೇ, ನಾನು ಬಹಳ ಯೋಚನೆ ಮಾಡಿದೆ, ಈ ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕಾ ಬೇಡವಾ, ಇದ್ರ ಬಗ್ಗೆ ನಮ್ಮ ಜನರಿಗೆ ಮಾಹಿತಿ ಕೊಡಬೇಕಾ ಬೇಡವಾ ಅಂತ. ಅನಂತರದಲ್ಲಿ ಅನಿಸ್ತು, ಇದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗಬೇಕು. ಇಲ್ಲದೆ ಹೋದರೆ ಈ ಸುಳ್ಳು ಸುದ್ದಿಗಳು, ಭಾರತದ ವಿರುದ್ಧವಾದಂಥ ನೆರೆಟಿವ್ ಬಿಲ್ಡ್ ಮಾಡುವಂಥ ಜನರೇನಿದ್ದಾರೆ ಅವರೇ ವಿಜೃಂಭಿಸಿ ಬಿಡ್ತಾರೆ. ಹೀಗಾಗಿ ನಾನೂ ಸಹ ಈ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನಾನೇನೋ ದೊಡ್ಡ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಕೇವಲ ಚರ್ಚೆ ಮಾಡ್ತಾ ಇದ್ದೀನಿ. ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ಈ ಚರ್ಚೆಯಲ್ಲಿ ಭಾಗಿಯಾಗಿ, ಇದು ನನ್ನ ಕಳಕಳಿಯ ವಿನಂತಿ. ಯಾಕೆ ಅಂತಂದ್ರೆ, ಇವತ್ತು ದೇಶ ಬಹಳ ದೊಡ್ಡದೊಂದು ಪ್ರಯತ್ನ ಮಾಡಿತ್ತು, ಆದರೆ ಒಂದು ತೀರಾ ಸಣ್ಣದಾದಂತಹ ಸುದ್ದಿ ಒಂದು ದೊಡ್ಡ ಬಿಳಿಯ ಬಟ್ಟೆಯ ಮೇಲೆ ಕಪ್ಪು ಚುಕ್ಕಿಯಾಗಿ ಎದ್ದು ಕಾಣ್ತಾ ಇದೆ. ಅದು ಹೊಳಿತಾ ಇಲ್ಲದೆ ಇದ್ರೂ ಕೂಡ ಕೆಲವರು ಅದನ್ನ ಹೊಳೆಯುವ ಹಾಗೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಭಾರತದಲ್ಲಿ AI ಇಂಪ್ಯಾಕ್ಟ್ ಸಮಿಟ್ ನಡೀತಾ ಇದೆ. ಬಹಳ ದೊಡ್ಡದಾದಂತಹ ಒಂದು ಸಮಿಟ್ ಇದು. ಈ ಶೃಂಗಸಭೆಯಲ್ಲಿ 20 ದೇಶದ ಪ್ರಮುಖರು ಭಾಗಿಯಾಗ್ತಾ ಇದ್ದಾರೆ. ವಿಶ್ವದ ದೈತ್ಯ ಕಂಪನಿಗಳ CEOಗಳು ಕೂಡ ಈ ಒಂದು ಶೃಂಗಸಭೆಗೆ ಬಂದಿದ್ದಾರೆ. ಸಹಜವಾಗಿ ಇದು ಭಾರತಕ್ಕೆ ಬಹಳ ದೊಡ್ಡ ಹೆಮ್ಮೆಯ ಸಂಗತಿ. ಈ AI ಶೃಂಗಸಭೆ ಯಾಕೋಸ್ಕರವಾಗಿ ದೇಶಕ್ಕೆ ಹೆಮ್ಮೆ ಪಡುವಂತಹ ವಿಚಾರ ಅಂತ ಚಿಕ್ಕದಾಗಿ ನಿಮಗೊಂದು ಉದಾಹರಣೆ ಸಹಿತ ವಿವರಿಸ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಇವತ್ತು AI ಟೆಕ್ನಾಲಜಿ ಇದೆಯಲ್ಲ, ಇಡೀ ವಿಶ್ವಕ್ಕೆ ಅರ್ಥ ಆಗದಂತಹ ವಿಚಾರ. ವಿಶ್ವಸಂಸ್ಥೆಯ ಪ್ರಕಾರ ಪ್ರಪಂಚದಲ್ಲಿ 193 ದೇಶಗಳಿದ್ದಾವೆ. ಈ 193 ದೇಶಗಳಲ್ಲಿ ಒಂದು 50 ದೇಶಗಳಿಗೆ AI ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬಹುದು, ಅದರ ಆಳ ಆಗಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರಬಹುದು. ಉಳಿದ ಕೆಲ ದೇಶಗಳಿಗೆ AI ಅಂತಂದ್ರೆ ಏನು, ಅದರ ಆಳ ಏನು, ಅಗಲ ಏನು, ಯಾವುದೂ ಕೂಡ ಇನ್ನೂ ಅರ್ಥ ಆಗಿಲ್ಲ. ಅಂದರೆ AI ಟೆಕ್ನಾಲಜಿ ಇನ್ನೂ ಕೂಡ ಆ ಹಂತದಲ್ಲಿದೆ. ಆದರೆ ಅದಾಗಲೇ ಭಾರತದಲ್ಲಿ AI ಇಂಪ್ಯಾಕ್ಟ್ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಇದಕ್ಕಿಂತ ದೊಡ್ಡ ಹೆಮ್ಮೆಯ ವಿಚಾರ ಬೇಕಾ? ಹಿಂದೊಂದು ಕಾಲ ಇತ್ತು, ಯಾವುದೋ ಒಂದು ಟೆಕ್ನಾಲಜಿ ವಿಶ್ವದ ಯಾವುದೋ ಒಂದು ಮೂಲೆಯಲ್ಲಿ ಬಂದಿರ್ತಾ ಇತ್ತು. ಯುರೋಪ್ನ ರಾಷ್ಟ್ರಗಳಲ್ಲೋ ಅಮೆರಿಕದಲ್ಲೋ ಅದು ಡೆವಲಪ್ ಆಗಿರ್ತಾ ಇತ್ತು. ಭಾರತದಲ್ಲಿ ಕೇವಲ ಅದರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಹೀಗಿರುತ್ತಂತೆ, ಹೀಗೊಂದಿದೆಯಂತೆ, ಈ ರೀತಿಯಾಗಿ ಜನ ಪೇಪರ್ಗಳಲ್ಲಿ ಓದ್ಕೊಂಡು ಎಲ್ಲೋ 4 ಜನ ಸಿಕ್ಕಿದಾಗ ಅದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಇದನ್ನ ನಾನು ನಿಮಗೆ ಸುಮ್ಮನೆ ಹೇಳ್ತಾ ಇಲ್ಲ, ಉದಾಹರಣೆ ಸಹಿತ ಹೇಳ್ತೀನಿ. 1967ರಲ್ಲಿ ವಿಶ್ವದ ಮೊದಲ ATM ಅನ್ನ ನಾರ್ತ್ ಲಂಡನ್ನಲ್ಲಿ ಇಂಟ್ರಡ್ಯೂಸ್ ಮಾಡಲಾಗುತ್ತೆ. ATM ಭಾರತಕ್ಕೆ ಬಂದಿದ್ದು ಯಾವಾಗ ಗೊತ್ತಾ? 1987ರಲ್ಲಿ. ಅಂದರೆ ಮೊದಲ ATM ಇಂಟ್ರಡ್ಯೂಸ್ ಆಗಿ 20 ವರ್ಷಗಳ ಬಳಿಕ ಭಾರತದಲ್ಲಿ ಮೊದಲ ATM ಮುಂಬೈನಲ್ಲಿ ಸ್ಥಾಪನೆ ಆಗುತ್ತೆ. ಅನಂತರದಲ್ಲಿ ನಿಮಗೆ ATM ಕಾರ್ಡ್ ಸಿಕ್ಕಿದ್ದು ಯಾವಾಗ ಅಂತ ನಿಮಗೆಲ್ಲ ಗೊತ್ತು, ಅದನ್ನೇ ನಾನು ನಿಮಗೆ ವಿವರಿಸಿ ಹೇಳಬೇಕಾ? ಅಂದರೆ ದೇಶದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಮೊದಲಿಗೆ ಬಂದರೂ ಕೂಡ ನಮ್ಮ ಜನಸಾಮಾನ್ಯರನ್ನು ರೀಚ್ ಆಗೋದಕ್ಕೆ ಮತ್ತೊಂದು 10-20 ವರ್ಷಗಳ ಕಾಲವನ್ನು ತೆಗೆದುಕೊಳ್ತಾ ಇತ್ತು. ಆದರೆ ಇವತ್ತು ಕಾಲ ಬದಲಾಗಿದೆ, ಭಾರತವೂ ಕೂಡ ಬದಲಾಗ್ತಾ ಇದೆ. ನಾವು ಜಗತ್ತಿನ ವೇಗದೊಂದಿಗೆ ಓಡೋದಕ್ಕೆ ಶುರು ಮಾಡಿದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಡಿಜಿಟಲ್ ಪೇಮೆಂಟ್ ಸಿಸ್ಟಮ್. ಭಾರತ ಇದನ್ನ ಇಂಟ್ರಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಅನೇಕರು ಲೇವಡಿ ಮಾಡಿದ್ರು. ಇದೆಲ್ಲ ಆಗುತ್ತಾ ಹೋಗುತ್ತಾ? ನಮ್ಮಲ್ಲಿ ತರಕಾರಿ ವ್ಯಾಪಾರ ಮಾಡುವವರೆಲ್ಲ ಬಹುತೇಕ ಅನ್ಎಜುಕೇಟೆಡ್ ಆಗಿರ್ತಾರೆ. ಸ್ವಲ್ಪ ಮಟ್ಟಿನ ಎಜುಕೇಶನ್ ಇದ್ರೂ ಕೂಡ, ಅಂದ್ರೆ ಓದೋದಕ್ಕೆ ಬರೆಯೋದಕ್ಕೆ ಬಂದ್ರೂ ಕೂಡ ಡಿಜಿಟಲ್ ಲಿಟ್ರಸಿ 0 ಆಗಿರುತ್ತೆ. ಅಂತವರೆಲ್ಲ ಹೇಗೆ ಡಿಜಿಟಲ್ ಪೇಮೆಂಟ್ಗೆ ಒಗ್ಗಿಕೊಳ್ತಾರೆ ಅಂತ ನಮ್ಮಲ್ಲೇ ಟೀಕೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಮಿತ್ರರೇ, ಡಿಜಿಟಲ್ ನಲ್ಲಿ ಭಾರತ ತ್ರಿವಿಕ್ರಮವನ್ನ ಮೆರೆದಿದೆ. ಜರ್ಮನಿ ಅಂತಹ ಮುಂದುವರೆದ ದೇಶದ ಓರ್ವ ಸಚಿವ ಬೆಂಗಳೂರಿಗೆ ಬಂದ್ಬಿಟ್ಟು 1 kg ತರಕಾರಿ ತೆಗೆದುಕೊಂಡು ಅದಕ್ಕೆ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಆಶ್ಚರ್ಯ ವ್ಯಕ್ತಪಡಿಸುವ ಹಂತಕ್ಕೆ ಭಾರತ ಬೆಳೆದು ನಿಂತಿದೆಯಲ್ಲ, ಇದು ಸಹಜವಾಗಿ ಭಾರತದ ಬದಲಾವಣೆ. ನಾನು ಯಾಕೆ ಇದನ್ನೆಲ್ಲ ನಿಮಗೆ ವಿವರಿಸಿ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಇವತ್ತಿನ ವಿಶ್ವದ ವೇಗಕ್ಕೆ ಭಾರತ ಕೂಡ ಒಗ್ಗಿಕೊಳ್ತಾ ಇದೆ. ಅದೇ ಸ್ಪೀಡ್ನಲ್ಲಿ ಚಲಿಸೋದಕ್ಕೆ ಯತ್ನ ಮಾಡ್ತಾ ಇದೆ, ನಾವು ಹಿಂದೆ ಬೀಳಬಾರದು ಅಂತ. ಈಗಲೂ ಸಹ ಅಷ್ಟೇ, AI ತಂತ್ರಜ್ಞಾನ ಬಂದಿದೆ. AI ನ ಸಾಧಕ ಬಾಧಕದ ಬಗ್ಗೆ ಇಡೀ ವಿಶ್ವದಲ್ಲಿ ಚರ್ಚೆ ಆಗ್ತಾ ಇದೆ. ಭಾರತ ಅದನ್ನ ಕೇವಲ ಚರ್ಚೆ ಮಾಡ್ತಾ ದೂರದಲ್ಲಿ ನೋಡ್ತಾ ಕೂತಿಲ್ಲ, ಅದರ ಜೊತೆಗೆ ಸಾಗೋದಕ್ಕೆ ನಿರ್ಧಾರ ಮಾಡಿ AI ಶೃಂಗಸಭೆಯನ್ನ ಭಾರತದಲ್ಲಿ ಆಯೋಜನೆ ಮಾಡಿದೆ. ಇದು ದೊಡ್ಡ ಸಾಧನೆ ಅಂತ ನಿಮ್ಗೆ ಅನ್ಸಲ್ವಾ? AI ನಲ್ಲಿ ಇವತ್ತು ದೊಡ್ಡ ಸಾಧನೆ ಮಾಡ್ತಾ ಇರುವಂತಹ ಅಮೆರಿಕದ ದೈತ್ಯ ಕಂಪನಿಯ CEOಗಳು ಭಾರತಕ್ಕೆ ಬಂದು ಇವತ್ತು ಚರ್ಚೆ ಮಾಡ್ತಾ ಇದಾರಲ್ಲ, ಇದು ಭಾರತಕ್ಕೆ ಹೆಮ್ಮೆಯ ವಿಚಾರ ಅಲ್ವಾ? ಭಾರತ ಬದಲಾಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಈ AI ಇಂಪ್ಯಾಕ್ಟ್ ಶೃಂಗಸಭೆ ಫೆಬ್ರವರಿ 20ಕ್ಕೆ ಮುಗಿಬೇಕಾಗಿತ್ತು. ಆದರೆ ಇದಕ್ಕೆ ಬರ್ತಾ ಇರುವಂತಹ ರೆಸ್ಪಾನ್ಸ್ ಅನ್ನು ನೋಡಿ ಆ ಅವಧಿಯಲ್ಲಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ 21ಕ್ಕೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಈ ಒಂದು ಶೃಂಗಸಭೆ ಸಕ್ಸಸ್ ಆಗಿದೆ. ಇಂತಹ ದೊಡ್ಡ $multi-billion ವ್ಯವಹಾರ ಆಗುವಂತಹ ಒಂದು ಶೃಂಗಸಭೆಯಲ್ಲಿ ಕೆಲವು ಡಾಲರ್ನ ಒಂದು ನಾಯಿ ಬಹಳ ಸದ್ದು ಮಾಡಿಬಿಡ್ತು. ಅದು ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆಯನ್ನ ತಂದಿಟ್ಟುಬಿಡ್ತು. ಆ AI ನಾಯಿಯ ಹೆಸರು ಓರಾಯನ್ ಡಾಗ್ ಅಂತ. ಈ ಓರಾಯನ್ ಡಾಗ್ ಅನ್ನ ಗಲ್ಗೋಟಿಯಾ ಅನ್ನುವಂತಹ ಒಂದು ಯೂನಿವರ್ಸಿಟಿ ಪ್ರದರ್ಶನ ಮಾಡಿತ್ತು.
ಆ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಯಾವ ರೀತಿಯಾಗಿ ಬಿಲ್ಡಪ್ ಕೊಟ್ಟಿದ್ರು ಕೇಳಿದ್ರೆ, ಈ ಓರಾಯನ್ ಡಾಗ್ ಅನ್ನ ನಾವೇ ಡೆವಲಪ್ ಮಾಡಿದ್ದು, ನಾವೇ ತಯಾರು ಮಾಡಿದ್ದು ಹೀಗಂತ ಮಾಧ್ಯಮದ ಮುಂದೆ ಗಂಟೆಗಟ್ಟಲೆ ಲೆಕ್ಚರ್ ಕೊಟ್ಟಿದ್ರು. ಈ ಓರಾಯನ್ ಡಾಗ್ ಇದೆಯಲ್ಲ, ಇದು 4 ಕಾಲಿನ ಒಂದು ರೋಬೋಟಿಕ್ ಡಾಗ್. ಇದು 2 ಕಾಲಿನಲ್ಲಿ ಚಲಿಸುತ್ತೆ, ಡ್ಯಾನ್ಸ್ ಮಾಡುತ್ತೆ, ಸರ್ವೆಲೆನ್ಸ್ ಮಾಡುತ್ತೆ, ಏನು ಕಮಾಂಡ್ ಕೊಟ್ಟರು ಕೂಡ ಅದರ ಆಧಾರದಲ್ಲಿ ಇದು ರಿಯಾಕ್ಟ್ ಮಾಡುತ್ತೆ. ಹೀಗಂತ ಗಲ್ಗೋಟಿಯಾ ಯೂನಿವರ್ಸಿಟಿಯ ಪ್ರೊಫೆಸರ್ ಆದಂತಹ ನೇಹಾ ಅನ್ನುವಂಥವ್ರು ಮಾಧ್ಯಮಗಳಿಗೆಲ್ಲ ಮಾಹಿತಿಯನ್ನ ಕೊಟ್ಟಿದ್ರು. ಬಹಳ ಸದ್ದು ಮಾಡಿತ್ತು ಈ ವಿಚಾರ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಭಾರತದ IT ಮಿನಿಸ್ಟರ್ ಕೂಡ ಈ ಒಂದು ಡಾಗ್ನ ಒಂದು ಫೋಟೋವನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಮಿತ್ರರೇ, ಇದೆಲ್ಲ ಆಗ್ತಿದ್ದ ಹಾಗೆ ಇದ್ದಕ್ಕಿದ್ದಂತೆ ಚೈನಾದಿಂದ ಒಂದು ಪ್ರತಿಕ್ರಿಯೆ ಬರುತ್ತೆ. ಇವತ್ತು ಭಾರತದಲ್ಲಿ AI ಶೃಂಗಸಭೆ ನಡೀತಾ ಇದೆ. ಅಲ್ಲೊಂದು ಕಡೆಯಲ್ಲಿ ನಮ್ಮ ಒಂದು AI ಡಾಗ್ ಅನ್ನ ಅವರೇ ತಯಾರಿಸಿದ್ದು ಅಂತ ಅವರು ಬಿಲ್ಡಪ್ ಕೊಡ್ತಾ ಇದ್ದಾರೆ. ಅದು ಚೈನಾದಲ್ಲಿ ತಯಾರಾಗಿದ್ದು, ಚೈನಾ ಅದರ ನಿರ್ಮಾತೃ ಹೀಗಂತ ಅವರು ಕ್ಲೈಮ್ ಮಾಡಿಬಿಡ್ತಾರೆ. ಅದರ ಹೆಸರು ಯೂನಿಟ್ರಿ ಗೋ 2. ಇದು ಇಂಟರ್ನೆಟ್ ನಲ್ಲಿ ಈಗಾಗಲೇ ಅವೈಲಬಲ್ ಇದೆ, ಯಾರು ಬೇಕಾದರೂ ಇದನ್ನ ಬೈ ಮಾಡಬಹುದು, ಆ ಕಂಡೀಷನ್ ನಲ್ಲಿ ಇದೆ ಅಂತೇಳಿ ಚೈನಾದವರು ಅದರ ಫೋಟೋ ಸಹಿತ ಒಂದು ಪೋಸ್ಟ್ ಮಾಡ್ತಾರೆ. ಇದು ಭಾರತ ಸೇರಿದಂತೆ ವಿಶ್ವದ ಅನೇಕ ಮಾಧ್ಯಮಗಳಲ್ಲಿ ಭಾರಿ ಸದ್ದು ಮಾಡುತ್ತೆ. ಸಹಜವಾಗಿ ಇದು ಭಾರತ ಸರ್ಕಾರಕ್ಕೂ ಕೂಡ ಮುಜುಗರವನ್ನು ತಂದಿಡುತ್ತೆ. ಸರ್ಕಾರಕ್ಕೆ ವಿಪರೀತವಾಗಿ ಸಿಟ್ಟು ಬರುತ್ತೆ. ತಕ್ಷಣ ಗಲ್ಗೋಟಿಯಾ ಯೂನಿವರ್ಸಿಟಿಯ ಬಳಿಯಲ್ಲಿ ಮಾಹಿತಿಯನ್ನು ಕೇಳುತ್ತಾರೆ, ಏನಾಗಿದೆ ಅಂತ. ಆರಂಭದಲ್ಲಿ ಅವರು ಒಪ್ಕೊಳ್ಳೋದಿಲ್ಲ, ತಮ್ಮದೇನೂ ತಪ್ಪೇ ಇಲ್ಲ ಅನ್ನುವ ರೀತಿಯಲ್ಲಿ ಮಾಧ್ಯಮಗಳ ಮುಂದೆ ಬಂದು ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾಗ್ತಿದ್ದ ಹಾಗೆ ಸರ್ಕಾರ ಪರಿಶೀಲನೆಯನ್ನು ನಡೆಸುತ್ತೆ. ಗೊತ್ತಾಗುತ್ತೆ, ಹೌದು ಇದು ಚೈನಾದಲ್ಲೇ ತಯಾರಾಗಿದ್ದು, ಇವರದ್ದೇನೂ ಇಲ್ಲ ಇದರಲ್ಲಿ ಅಂತ. ಅಷ್ಟು ಮಾತ್ರ ಅಲ್ಲ, ಇವರು ಪ್ರದರ್ಶನ ಮಾಡ್ತಾ ಇರುವಂತಹ ಇನ್ನೊಂದು ಡ್ರೋನ್ ಕೂಡ ಅದು ಕೊರಿಯಾದಲ್ಲಿ ತಯಾರಾಗಿದ್ದು, ಇವರು ತಯಾರು ಮಾಡಿದ್ದಲ್ಲ, ಇವರು ಕೇವಲ ಬಿಲ್ಡಪ್ ಕೊಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಸರ್ಕಾರ ಬಹಳ ಅಗ್ರೆಸಿವ್ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತೆ. AI ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಅವರಿಗೆ ಕೊಟ್ಟಿದ್ದಂತಹ ಸ್ಟಾಲ್ ಅನ್ನ ಕ್ಲೋಸ್ ಮಾಡಲಾಗುತ್ತೆ. ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ತಕ್ಷಣ ಪ್ಯಾಕಪ್ ಮಾಡಿಕೊಂಡು ಜಾಗ ಖಾಲಿ ಮಾಡಿ ಅಂತೇಳಿ ಸರ್ಕಾರ ಆರ್ಡರ್ ಮಾಡುತ್ತೆ. ಅದಾಗ್ತಿದ್ದ ಹಾಗೆ ಗಲ್ಗೋಟಿಯಾ ಯೂನಿವರ್ಸಿಟಿಗೂ ಕೂಡ ಪರಿಸ್ಥಿತಿಯ ತೀವ್ರತೆ ಅರ್ಥ ಆಗುತ್ತೆ. ಒಂದು ಕಡೆ ಇಂಟರ್ನ್ಯಾಷನಲ್ ಮಾಧ್ಯಮಗಳಲ್ಲಿ ಇದು ಸದ್ದಾಗ್ತಾ ಇದೆ. ಕೇಂದ್ರ ಸರ್ಕಾರ ಅಗ್ರೆಸಿವ್ ತೀರ್ಮಾನವನ್ನ ಕೈಗೊಂಡಿದೆ. ಹೀಗಾಗಿ ಏನೋ ಮುಂದೆ ದೊಡ್ಡದಾಗತ್ತೆ ಅಂತ ಹೇಳ್ಬಿಟ್ಟು ಅವರೊಂದು ಸ್ಪಷ್ಟನೆಯನ್ನ ಕೊಟ್ಬಿಡ್ತಾರೆ. ಇಲ್ಲಿ ನೇಹಾ ಅನ್ನುವಂತಹ ಪ್ರೊಫೆಸರ್ಗೆ ಯಾವುದೇ ಪೂರ್ಣ ಮಾಹಿತಿ ಇರಲಿಲ್ಲ. ಅವರು ಕೇವಲ ಮಾಧ್ಯಮದ ದಾಹದಿಂದ, ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳಬೇಕು ಅನ್ನುವಂತಹ ಉತ್ಸಾಹದಲ್ಲಿ ಏನೇನೋ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಹೇಳಬೇಕು ಅಂತಂದ್ರೆ, ಗಲ್ಗೋಟಿಯಾ ಯೂನಿವರ್ಸಿಟಿಯ ಬಗ್ಗೆ ಮಾತನಾಡೋದಕ್ಕೆ ಅವರು ಆಥರೈಸ್ಡ್ ಪರ್ಸನ್ನೇ ಅಲ್ಲ. ಬಹಳ ದೊಡ್ಡ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅವರೊಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ. ಇಲ್ಲಿ ನೀವು ಒಂದು ವಿಚಾರವನ್ನು ಗಮನಿಸಿ, ಗಲ್ಗೋಟಿಯಾ ಯೂನಿವರ್ಸಿಟಿ ಭಾರತ ಸರ್ಕಾರ ಅಲ್ಲ, ಅದೊಂದು ಪ್ರೈವೇಟ್ ಯೂನಿವರ್ಸಿಟಿ. ಸರ್ಕಾರಕ್ಕೂ ಅದಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಈ ಒಂದು ಶೃಂಗಸಭೆಯಲ್ಲಿ ಅನೇಕರಿಗೆ ಎಕ್ಸಿಬಿಷನ್ಗೆ ಅವಕಾಶವನ್ನು ಕೊಟ್ಟಿದ್ರು. ಅದರಲ್ಲಿ ಇವರು ಕೂಡ ಒಂದು ಜಾಗವನ್ನು ಪರ್ಚೇಸ್ ಮಾಡಿಬಿಟ್ಟು ನಾವೇನೋ ಒಂದಷ್ಟು ಕಂಡುಹಿಡಿದಿದ್ದೀವಿ, AI ನಲ್ಲಿ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಅವರು ಪ್ರದರ್ಶನ ಮಾಡಿದ್ರು ಅಷ್ಟೇ. ಆದರೆ ಈ ಒಂದು ಘಟನೆ ಬೆಳಕಿಗೆ ಬಂದ ಬಳಿಕ ಯಾವ ರೀತಿಯಾಗಿ ಕೆಲವರು ವರ್ತಿಸಿದ್ರು ಅಂತಂದ್ರೆ, ಈ ಒಂದು AI ಇಂಪ್ಯಾಕ್ಟ್ ಶೃಂಗಸಭೆಯೇ ವಿಫಲಗೊಂಡು ಬಿಟ್ಟಿದೆ. ಇಲ್ಲಿ PR ಸರಿಯಾಗಿ ನಡೀತಾ ಇಲ್ಲ, ಕೇಂದ್ರ ಸರ್ಕಾರವೇ ವಿಫಲವಾಗ್ಬಿಟ್ಟಿದೆ, ದೇಶದ ಮರ್ಯಾದೆಯೇ ಹೋಗ್ಬಿಡ್ತು ಅನ್ನುವ ರೀತಿಯಲ್ಲಿ ನಮ್ಮ ವಿಪಕ್ಷಗಳು ಆಕ್ಟಿವ್ ಆದವು, ಸರ್ಕಾರದ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ವು. ಅಂದ್ರೆ ಮಿತ್ರರೇ, ಒಂದು ದೊಡ್ಡ ಗ್ಲೋಬಲ್ ಲೆವೆಲ್ನ ಶೃಂಗಸಭೆಯನ್ನ ಕೇವಲ ಒಂದು ರೋಬೋಟಿಕ್ ನಾಯಿಯನ್ನ ಇಟ್ಕೊಂಡು ಈ ಶೃಂಗಸಭೆ ಫೇಲ್ಯೂರ್ ಆಗ್ಬಿಡ್ತು ಅನ್ನುವ ರೀತಿಯಲ್ಲಿ ಕೆಲವರು ನರೇಟಿವ್ ಬಿಲ್ಡ್ ಮಾಡುವಂತಹ ಯತ್ನ ಮಾಡಿದ್ರು. ಮಿತ್ರರೇ, ಇಲ್ಲಿ 3 ವಿಚಾರವನ್ನು ಹೇಳಬೇಕು. ನಾನು ಸರ್ಕಾರವನ್ನು ಸಮರ್ಥಿಸಿಕೊಳ್ತಾ ಇಲ್ಲ, ಸರ್ಕಾರ ಎಲ್ಲ ವಿಚಾರದಲ್ಲೂ ಸರಿ ಮಾಡಿದೆ ಅಂತ ನಾನಂತೂ ಹೇಳ್ತಾ ಇಲ್ಲ. ಮೊದಲನೇದಾಗಿ ಈ ಗಲ್ಗೋಟಿಯಾ ಯೂನಿವರ್ಸಿಟಿಯ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ, ಧನದಾಹಿ ಯೂನಿವರ್ಸಿಟಿ. ಈಗ ಇವರು ಮಾಡಿದಂತಹ ತಪ್ಪು ಹೊರಗೆ ಬಂತು, ಇವರ ಮುಖವಾಡ ಕಳಚಿ ಹೋಯಿತು. ಒಂದು ವೇಳೆ ಮಿತ್ರರೇ ಈ ತಪ್ಪು ಹೊರಗೆ ಬರಲಿಲ್ಲ ಅಂತ ಅಂದುಕೊಳ್ಳಿ, ಈಗ ಚೈನಾದ ರೋಬೋಟಿಕ್ ಡಾಗ್ ಇರಬಹುದು ಅಥವಾ ಕೊರಿಯಾದ ಡ್ರೋನ್ ಇರಬಹುದು, ಇದನ್ನೆಲ್ಲ ನಾವೇ ತಯಾರು ಮಾಡಿದ್ದು ಅಂತ ಇವರು ಬಿಂಬಿಸಿಕೊಂಡಿದ್ರಲ್ಲ, ಒಂದು ವೇಳೆ ಯಾರೂ ಇದರ ಸತ್ಯವನ್ನ ಕಂಡು ಹಿಡಿಯದೇ ಇದ್ದಿದ್ರೆ ಇವರು ಇದನ್ನೇ ಇಟ್ಕೊಂಡು ನಾಳೆ ಸಾಕಷ್ಟು ಬಿಲ್ಡಪ್ ಅನ್ನ ತೆಗೆದುಕೊಳ್ತಾ ಇದ್ರು. ನಮ್ಮ ಯೂನಿವರ್ಸಿಟಿ AI ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಪಾಲ್ಗೊಂಡಿತ್ತು, ಇಂತಹ ಗ್ಲೋಬಲ್ ಲೆವೆಲ್ನ ಸಾಧನೆಯನ್ನ ಮಾಡಿದೆ ಅಂತ ಇವರು ಬಿಂಬಿಸಿಕೊಳ್ತಾ ಇದ್ರು. ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಂದ ಹೆಚ್ಚು ಹಣ ಪೀಕ್ತಾ ಇದ್ರು. ಇವತ್ತು ಯೂನಿವರ್ಸಿಟಿಗಳು ಅಂತಂದ್ರೆ ನಮ್ಮ ದೇಶದ ಭವಿಷ್ಯವನ್ನ ರೂಪಿಸುವಂತಹ ಕಾರ್ಖಾನೆಗಳಿದ್ದಂತೆ. ಅಲ್ಲಿ ಇಂತಹ ಜೊಳ್ಳುಗಳಿದ್ರೆ ದೇಶದ ಮರ್ಯಾದೆ ಹೋಗುತ್ತೆ. ಹೀಗಾಗಿ ಇಂತಹ ಯೂನಿವರ್ಸಿಟಿಗಳ ವಿರುದ್ಧ ಬಹಳ ಕಠಿಣವಾದಂತಹ ಕ್ರಮ ಕೈಗೊಳ್ಳಬೇಕು. ಎರಡನೇದಾಗಿ, ಈ ಒಂದು AI ಇಂಪ್ಯಾಕ್ಟ್ ಶೃಂಗಸಭೆಯನ್ನ ಆಯೋಜನೆ ಮಾಡಿರುವಂತಹ ಸರ್ಕಾರ ಇದೆಯಲ್ಲ, ಇವರು ಸಹ ಬಹಳ ದೊಡ್ಡ ತಪ್ಪೇ ಮಾಡಿದ್ದಾರೆ. ಒಂದು ಹಂತದಲ್ಲಿ ಮೈಮರೆತಿದ್ದಾರೆ. ಕೆಲವೊಂದಷ್ಟು ಸೂಕ್ಷ್ಮತೆ ಸರ್ಕಾರಕ್ಕೂ ಕೂಡ ಇರಬೇಕಾಗಿತ್ತು. ಮಿತ್ರರೇ, ನೀವೊಂದು ಕಾಂಪಿಟೇಷನ್ ನಲ್ಲಿರುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಮಾಡ್ತಾ ಇರ್ತೀರಲ್ಲ, ಆ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು. ನಮ್ಮ ಪ್ರತಿಸ್ಪರ್ಧಿಗಳಿರ್ತಾರಲ್ಲ, ನಮ್ಮ ಸಣ್ಣ ಹುಳುಕನ್ನು ಕೂಡ ಎಕ್ಸ್ಪೋಸ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಸರ್ಕಾರ ಈ ವಿಚಾರದಲ್ಲಿ ಎಡವಿದೆ. ಮುಖ್ಯವಾಗಿ ನಮ್ಮ IT ಮಿನಿಸ್ಟರ್ ಈ ರೋಬೋಟಿಕ್ ನಾಯಿಯ ಹಿಂದೆ ಮುಂದೆ ವಿಚಾರಿಸದೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ಅನಿವಾರ್ಯತೆ ಏನಿತ್ತು? ಅಂತಹ ಒಬ್ಬ ದೊಡ್ಡ ಮಿನಿಸ್ಟರ್ ಪೋಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ತಾನೆ.
ನಾಳೆ IT ಮಿನಿಸ್ಟರ್ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ PMO ಕಚೇರಿಯು ಕೂಡ ಪ್ರಧಾನಮಂತ್ರಿಗಳ ಪ್ರೊಫೈಲ್ನಲ್ಲೇ ಇದನ್ನ ಶೇರ್ ಮಾಡಿದ್ರೆ ಗತಿ ಏನಾಗ್ತಾ ಇತ್ತು. ಹೀಗಾಗಿ ಇಂತಹ ದೊಡ್ಡ ಗ್ಲೋಬಲ್ ಲೆವೆಲ್ನ ಈವೆಂಟ್ಗಳನ್ನು ಹೋಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಪರ್ ಆದಂತಹ ಸ್ಕ್ರೀನಿಂಗ್ ಕಮಿಟಿ ಇರಬೇಕು. ಅದಕ್ಕೆ ಆದಂತಹ ಒಂದು ಟೆಕ್ನಿಕಲ್ ಟೀಮ್ ಇರಬೇಕು. ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ಅವರ ಹಿನ್ನೆಲೆಗಳೇನು, ಅವ್ರು ಏನೇನನ್ನ ಶೋಕೇಸ್ ಮಾಡ್ತಾ ಇದ್ದಾರೆ, ಅದನ್ನ ನಿಜವಾಗ್ಲೂ ಅವರೇ ತಯಾರು ಮಾಡಿದಾರಾ, ಅದಕ್ಕೆ ಎಲ್ಲೆಲ್ಲಿಂದ ಪಾರ್ಟ್ಸ್ಗಳು ಬಂದಿದೆ, ಅದರ ಪೇಟೆಂಟ್ ಅವರ ಬಳಿಯಲ್ಲಿ ಇದೆಯಾ, ಇದೆಲ್ಲವುದನ್ನ ಚೆಕ್ ಮಾಡಿಯೇ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನ ಕೊಡಬೇಕು. ನಾವು ನಮ್ಮ ದೇಶ ನಮ್ಮ ಜನ ಅಂತ ಹೇಳ್ಬಿಟ್ಟು ಇವರು ನಮಗೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಳ್ಳುವ ಹಾಗೆ ಇಲ್ಲ. ಈಗ ಗಲ್ಗೋಟಿಯಾ ಯೂನಿವರ್ಸಿಟಿ 10ರಲ್ಲಿ 11 ನಮ್ಮದು ಒಂದು ನಡೆದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಪ್ರಚಾರಕ್ಕೋಸ್ಕರವಾಗಿ ಮಾತ್ರ ಈ ಕೆಲಸವನ್ನ ಮಾಡಿರಬಹುದು. ನಾಳೆ ನಮ್ಮ ಶತ್ರುಗಳು ಉದ್ದೇಶಪೂರ್ವಕವಾಗಿ ಇಂತಹ ಒಂದು ಶೃಂಗಸಭೆಯನ್ನ ಅಥವಾ ಭಾರತದ ಮರ್ಯಾದೆಯನ್ನ ಹರಾಜು ಹಾಕಬೇಕು ಅಂತ ಇಂತಹ ಕೆಲಸ ಕೈ ಹಾಕ್ಬಿಟ್ರೆ, ಈಗ ಚೈನಾದ ಸಿಂಪತೈಸರ್ಸ್ ಭಾರತದಲ್ಲೂ ಕೂಡ ಇದಾರಪ್ಪ. ಅವರಿಗೆ ಚೈನಾವೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಚೈನಾ ನಮಗಿಂತ ಮುಂದೆ ಇದೆ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅವರು ಉದ್ದೇಶಪೂರ್ವಕವಾಗಿ ಸರ್ಕಾರದ ಇಂತಹ ಕಾರ್ಯಕ್ರಮದಲ್ಲಿ ಒಂದು ಸ್ಟಾಲ್ ಅನ್ನು ಓಪನ್ ಮಾಡಿಕೊಂಡು ಚೈನೀಸ್ ಇಕ್ವಿಪ್ಮೆಂಟ್ಗಳನ್ನು ಪ್ರದರ್ಶನ ಮಾಡಿಬಿಟ್ಟು ದೇಶದ ಮರ್ಯಾದೆಯನ್ನ ಕಳಿಬಹುದಲ್ವಾ. ಹೀಗಾಗಿ ಸರ್ಕಾರ ಇಂತಹ ದೊಡ್ಡ ದೊಡ್ಡ ಈವೆಂಟ್ಗಳನ್ನು ಹೋಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿರಿಸಿಕೊಂಡಿರಬೇಕು. ಇನ್ನು ವಿಪಕ್ಷಗಳ ಬಗ್ಗೆ ಎಲ್ಲ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಅದೊಂದು ವೇಸ್ಟ್ ಕೆಲಸ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಭಾವಿಸಿ ಬಿಟ್ಟಿದ್ದೀನಿ. ಅವರು ವಿರೋಧ ಪಕ್ಷವಾಗಿ ರಾಜಕೀಯವಾಗಿ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಅವರು ದೇಶಕ್ಕೆ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ತಪ್ಪುಗಳು ನಡೆದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸಲಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಸರ್ಕಾರ ಎಚ್ಚರ ವಹಿಸಬೇಕು ಅಂತ ಬೇಕಾದ್ರೆ ಸರ್ಕಾರಕ್ಕೆ ತಿವಿಲಿ, ಯಾರೂ ಕೂಡ ಬೇಡ ಅನ್ನೋದಿಲ್ಲ. ಅದನ್ನು ಬಿಟ್ಬಿಟ್ಟು ಭಾರತವೇ ಹಿಂದುಳಿದು ಬಿಟ್ಟಿದೆ, ಚೈನಾದ ಟೆಕ್ನಾಲಜಿ ಇಲ್ಲಿ ಪ್ರದರ್ಶನ ಆಗ್ಬಿಟ್ಟಿದೆ, ನಮ್ಮ ಬಳಿಯಲ್ಲಿ ಚೈನಾಗೆ ಕಾಂಪೀಟ್ ಮಾಡುವಂತಹ ಸಾಮರ್ಥ್ಯವೇ ಇಲ್ಲ, ಅವ್ರದ್ದನ್ನು ತಂದು ನಾವಿಲ್ಲಿ ಪ್ರದರ್ಶನ ಮಾಡ್ತಾ ಇದೀವಿ, ಈ ರೀತಿಯಾಗಿ ಬಿಂಬಿಸುವಂತಹ ಯತ್ನ ಇದೆಯಲ್ಲ, ಇದು ದೇಶ ವಿರೋಧಿ ಕೃತ್ಯ ಅಲ್ವಾ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ಕೂಡ ನಿಮಗೆ ಹೇಳಲೇಬೇಕು. ಈಗ ಈ ಗಲ್ಗೋಟಿಯಾ ಯೂನಿವರ್ಸಿಟಿ ಈ ಒಂದು ರೋಬೋವನ್ನು ಪ್ರದರ್ಶನ ಮಾಡಿತ್ತಲ್ಲ, ರೋಬೋಟಿಕ್ ಡಾಗ್, ಅದು ಭಾರತದ ಬಳಿಯಲ್ಲಿ ಇಲ್ಲದೇ ಇರುವಂತಹ ಟೆಕ್ನಾಲಜಿ ಏನೂ ಕೂಡ ಅಲ್ಲ. ಇದೇ AI ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಸ್ವಾನ್ M2 ಅನ್ನುವಂತಹ ಒಂದು ರೋಬೋಟಿಕ್ ಡಾಗ್ ಪ್ರದರ್ಶನಗೊಂಡಿದೆ. ಅದು ಭಾರತದಲ್ಲೇ ರೆಡಿ ಆಗಿದ್ದು. ಹಾಗೆ ಪರಮ್ ಅನ್ನುವಂತಹ ಇನ್ನೊಂದು ರೋಬೋಟಿಕ್ ಡಾಗ್ ಕೂಡ ಭಾರಿ ಸದ್ದು ಮಾಡಿದೆ. ಅದು ಕೂಡ A to Z ಭಾರತದಲ್ಲೇ ತಯಾರಾಗಿದ್ದು. ಹೀಗಾಗಿ ಮಿತ್ರರೇ, ಈ ರೋಬೋಟಿಕ್ ಡಾಗ್ ವಿಚಾರದಲ್ಲಿ ಬಹಳ ಏನು ಚರ್ಚೆ ಮಾಡಲಾಯ್ತಲ್ಲ, ಮಾಧ್ಯಮದಲ್ಲಿ ವಿಪರೀತವಾಗಿ ಹೈಪ್ ಕೊಟ್ಬಿಟ್ಟು ಭಾರತದ AI ಇಂಪ್ಯಾಕ್ಟ್ ಶೃಂಗಸಭೆಯೇ ವಿಫಲಗೊಳ್ತು ಅನ್ನುವ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಯತ್ನ ನಡೀತಲ್ಲ, ಇದು ಮನಸ್ಸಿಗೆ ಸಹಜವಾಗಿ ಭಾರಿ ಬೇಸರ ತರಿಸುವಂತಹ ವಿಚಾರ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.